ಎವ್ರಿವಾನ್, ವೆಲ್ಕಮ್ ಟು ಪ್ರಕೃತಿ ಡೈರೀಸ್. ಇವತ್ತು ನಾನು ನಿಮಗೆ ತೋರಿಸ್ತಿರೋದು ಒಂದು ಸ್ಪೆಷಲ್ ಆಗಿರುವಂತಹ ಹುಳಿ. ಇದರ ಹೆಸರು ಸಂಡಿಗೆ ಹುಳಿ ಅಂತ. ಇದನ್ನು ನೀವು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಆ್ಯಂಡ್ ಇದಕ್ಕೆ ಬೇರೆ ಯಾವ ತರಕಾರಿನೂ ಬೇಕಾಗಿಲ್ಲ. ತರಕಾರಿಗಳಿಲ್ಲದೆ ಇರೋ ಸಮಯದಲ್ಲಿ ನೀವು ಮಾಡ್ಕೊಳ್ಬೋದು. ಇದನ್ನ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಆಲ್ಸೋ ಈಗ ಮನೆಗೆ ಗೆಸ್ಟ್ ಬರ್ತಿದ್ದಾರೆ ಅನ್ನುವಾಗಲೂ ಕೂಡ ಇದನ್ನು ನೀವು ಪ್ರಿಪೇರ್ ಮಾಡ್ಕೊಳ್ಬೋದು. ನಾನು ಕೂಡ ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದೆ ಆ್ಯಂಡ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ಟೇಸ್ಟಿಯಾಗಿತ್ತು. ಮಧ್ಯಾಹ್ನ ಅನ್ನಕ್ಕೆ ಕಲಿಸ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಹಾಗೆ ರೊಟ್ಟಿ ಚಪಾತಿಗಳಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರಲ್ಲಿ ಹಸಿಮೆಣಸಿನ್ಕಾಯಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಕರಿಬೇವು ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊಳ್ಳಿ. ಇದಕ್ಕೆ ಮಸಾಲೆ ಅಂತ ಇಷ್ಟೇ ಯೂಸ್ ಮಾಡೋದು, ಇನ್ನೇನು ಯೂಸ್ ಮಾಡ್ತಾ ಇಲ್ಲ. ಮತ್ತು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ. ಆ್ಯಂಡ್ ತರಿಯಾಗೇ ಬರುತ್ತೆ, ಯಾಕೆ ಅಂದರೆ ಅದು ಕಾಯಿ ಹಾಕಿರೋದ್ರಿಂದ ಪೂರ್ತಿ ನುಣ್ಣಗಾಗಲ್ಲ. ಸೊ ನಂತರ ಒಂದು ಬೌಲಲ್ಲಿ ಕಡಲೆ ಹಿಟ್ಟು ತೊಗೊಳ್ಳಿ. ಅದರಲ್ಲಿ ಏನಾದರೂ ಗಂಟಿದ್ರೆ ಅದನ್ನು ನೀಟಾಗಿ ಒಡ್ಕೊಂಡು ಪುಡಿ ಮಾಡ್ಕೊಳ್ಳಿ ಆ್ಯಂಡ್ ಚೆನ್ನಾಗಿ ಕಲಿಸ್ಕೊಳ್ಳಿ ಒಂದ್ಸಲಿ. ಆನಂತರ ಅದಕ್ಕೆ ಈ ರುಬ್ಬಿದ ಮಿಶ್ರಣನ ಆ್ಯಡ್ ಮಾಡ್ಕೊಳ್ಳಿ ಆ್ಯಂಡ್ ಅದನ್ನು ಕೂಡ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನೀವು ಮಿಶ್ರಣನ ರುಬ್ಬಬೇಕಾದ್ರೆ ನೀರು ಹಾಕ್ಕೊಂಡೇ ಇದ್ರೂ ಪರವಾಗಿಲ್ಲ, ಹಾಗೆ ಕೂಡ ರುಬ್ಕೊಳ್ಬೋದು ಆ್ಯಂಡ್ ಇದಕ್ಕೆ ಆಮೇಲೆ ಕೂಡ ನೀರು ಸೇರಿಸ್ಕೊಳ್ಬೋದು. ನಂತರ ಇದಕ್ಕೆ ನಾನು ಹಿಂಗು ಮತ್ತು ಕಾದಿರುವಂತಹ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕೊಬ್ಬರಿ ಎಣ್ಣೆ ಬಳಸಿದ್ದೀನಿ. ನಿಮ್ಮ ಮನೆಯಲ್ಲಿ ಅಡುಗೆ ಎಣ್ಣೆ ಯಾವ್ದು ಬಳಸ್ತಿದ್ದೀರೋ ಅದನ್ನೇ ಹಾಕ್ಕೊಳ್ಬೋದು. ಕೊಬ್ಬರಿ ಎಣ್ಣೆನ ಜಾಸ್ತಿ ಕಾಯಿಸಬಾರ್ದು, ಸೊ ಹಾಗಾಗಿ ನಾನು ಬಿಸಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನೀವು ಅಡುಗೆ ಎಣ್ಣೆ ಬಳಸ್ತಾ ಇದ್ದರೆ ಅದನ್ನು ನೀವು ಜಾಸ್ತಿ ಬಿಸಿ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಳ್ಬೋದು. ನಂತರ ಇದು ಒಂದು ಉಂಡೆ ಕಟ್ಟಲಿಕ್ಕೆ ಆಗುವಷ್ಟು ಹದದಲ್ಲಿ ನೀವು ಕಲಿಸ್ಕೊಳ್ಬೇಕಾಗುತ್ತೆ. ಹಾಗಾಗಿ ನನಗೆ ಸ್ವಲ್ಪ ನೀರಾಗಾಯಿತು, ಹಾಗಾಗಿ ನಾನು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನೀವು ಕೂಡ ರುಬ್ಬಬೇಕಾದ್ರೆ ನೀರು ಹಾಕ್ಕೊಳ್ಳಿಲ್ಲ ಅಂತಂದರೆ ಆರಾಮಾಗಿ ಇವಾಗ ಹಾಕ್ಕೊಳ್ಬೋದು. ಈ ಸ್ಟೇಜಲ್ಲಿ ನೀವು ನೀರನ್ನು ಹಾಕ್ಕೊಳ್ಬೋದು. ಸೊ ನನಗೆ ಇಲ್ಲಿ ಸ್ವಲ್ಪ ನೀರು ಜಾಸ್ತಿ ಆಯಿತು ರುಬ್ಬಕ್ಕೆ ಹಾಕ್ಕೊಂಡಿದ್ದು, ಸೊ ಹಾಗಾಗಿ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ನಾನು ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಬೈಂಡಿಂಗ್ ಕನ್ಸಿಸ್ಟೆನ್ಸಿ ಬರೋಕ್ಕೆ ಅಂತ. ಇದು ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಿರೋದು ಆ್ಯಂಡ್ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿರೋ ರೆಸಿಪಿ ಆ್ಯಂಡ್ ಮಜ್ಜಿಗೆ ಹುಳಿ ತಿಂದಿದ್ರೆ ನೀವು ಸೇಮ್ ಆ ಥರ ಟೇಸ್ಟು ಸ್ವಲ್ಪ ಸಿಮಿಲರಾಗಿ ಬರುತ್ತೆ ಆ್ಯಂಡ್ ವೆರಿ ಈಸಿ ಪ್ರಿಪೇರ್ ಮಾಡೋದು. ಆ್ಯಂಡ್ ಈ ಥರ ಉಂಡೆಗಳನ್ನಾಗಿ ಮಾಡಿಕೊಂಡು ನಂತರ ಅದನ್ನು ನಾವು ಸೈಡಿಗೆ ಎತ್ತಿಟ್ಕೊಳ್ಬೇಕಾಗುತ್ತೆ. ನಂತರ ಇದರಲ್ಲಿ 4 ಉಂಡೆ ಆಗೋಷ್ಟು ಹಿಟ್ಟನ್ನು ಹಾಗೆ ಇಟ್ಕೊಂಡಿದ್ದೀನಿ ನಾನು. ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಒಂದು ಮಿಕ್ಸ್ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ನಾವು ಹುಳಿಗೆ ಯೂಸ್ ಮಾಡ್ತಾ ಇದ್ದೀವಿ ಆ್ಯಂಡ್ ಒಂದು ಗಂಟಿಲ್ದಂಗೆ ನೀಟಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಬೋಂಡಾ ಬಜ್ಜಿ ಮಾಡಲಿಕ್ಕೆ ಕಲಿಸ್ಕೊಳ್ತೀವಲ್ಲ ಅದಕ್ಕಿಂತ ಸ್ವಲ್ಪ ತೆಳ್ಳಗಿದ್ರೆ ಸಾಕು. ಆ್ಯಂಡ್ ಆಮೇಲೆ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಳ್ಬೋದು, ಯಾಕೆಂದರೆ ಇದು ಕಾಯಿಸ್ಬೇಕಾದ್ರೆ ನಿಮಗೆ ಸ್ವಲ್ಪ ದಪ್ಪ ಆಗುತ್ತೆ. ನಂತರ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಬೇಕಾಗುತ್ತೆ. ಅದಕ್ಕೆ ನಾನು ಬಳಸಿರೋದು ಸಾಸಿವೆ, ಜೀರಿಗೆ, ಕರಿಬೇವು, ಒಣಮೆಣಸಿನ್ಕಾಯಿ ಮತ್ತು ಹಿಂಗು ಇಷ್ಟನ್ನು ಹಾಕ್ಕೊಂಡು ಒಂದು ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೂ ಕೂಡ ನಾನು ಬಳಸಿರೋದು ತೆಂಗಿನೆಣ್ಣೆ. ನಿಮ್ಮ ಮನೆಯಲ್ಲಿ ಯಾವ ಎಡಿಬಲ್ ಆಯಿಲ್ ಅವೈಲಬಲ್ ಇದೆಯೋ ಅದನ್ನು ಬಳಸ್ಬೋದು ನೀವು. ತೆಂಗಿನೆಣ್ಣೆ ತುಂಬ ರುಚಿ ಕೊಡುತ್ತೆ ಆ್ಯಂಡ್ ಆಲ್ಸೋ ಫ್ಯಾಟ್ ಸ್ವಲ್ಪ ಕಡಿಮೆ ಇರುತ್ತೆ, ಸೊ ಹಾಗಾಗಿ ಅದನ್ನ ಬಳಸ್ತಾ ಇದ್ದೀನಿ. ಈ ಒಗ್ಗರಣೆ ಆದ ನಂತರ ಇದಕ್ಕೆ ಸ್ವಲ್ಪ ಬಿಸಿ ನೀರನ್ನ ಹಾಕ್ಕೊಳ್ಬೇಕು. ಬಿಸಿನೀರು ಹಾಕ್ಕೊಳ್ಳುವಾಗ ಹುಷಾರಾಗಿ ಹಾಕ್ಕೊಳ್ಳಿ, ಕುದೀತಾ ಇರುತ್ತೆ, ಸೊ ಹಾಗಾಗಿ. ನಂತರ ಇದಕ್ಕೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಹುಳಿ, ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಅದನ್ನು ನೀವು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕ್ವಾಂಟಿಟಿ ನೋಡಿಕೊಂಡು ನೀವು ಆ್ಯಡ್ ಮಾಡ್ಕೊಳ್ಬೋದು. ಬಿಕಾಸ್ ಇದಕ್ಕೆ ಸ್ವಲ್ಪ ನೀರು ಆಮೇಲೂ ಕೂಡ ಹಾಕ್ಕೊಳ್ಬೇಕಾಗತ್ತೆ, ಯಾಕಂದರೆ ಇದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ತಳ ಹಿಡಿಯಬಾರ್ದು, ದಪ್ಪ ತಳ ಪಾತ್ರೆಯಲ್ಲಿ ಮಾತ್ರ ಮಾಡಿ. ಆ್ಯಂಡ್ ಇದು ನಂತರ ಇದು ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದ್ದಂಗೆ ನೀವು ಉಂಡೆ ಮಾಡ್ಕೊಂಡಿರ್ತೀರಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಬೇಕು. ಅದನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಎಲ್ಲೂ ಕಟ್ ಆಗದೇ ಇರೋ ಥರ ನೋಡ್ಕೊಳ್ಳಿ. ಆ್ಯಂಡ್ ಆ ಉಂಡೆಗಳು ಈ ಮಿಶ್ರಣದಲ್ಲೇ ಬೇಯುತ್ತೆ. ಸೊ ನಾನಿವಾಗ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟಿಂದು ಮೊದಲಿಗೆ ಉಂಡೆ ಮಾಡ್ಕೊಳ್ತೀವಲ್ಲ ಅದಕ್ಕೂ ಕೂಡ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೆ. ಸೊ ಇವಾಗ ಇದಕ್ಕೆ ಸ್ವಲ್ಪ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ.
ಇದು ಚೆನ್ನಾಗಿ ಬೇಯಬೇಕು. ಇಮಿಡಿಯೇಟಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಬಿಕಾಸ್ ನಾವು ಆಲ್ರೆಡಿ ಬಿಸಿನೀರು ಹಾಕ್ಕೊಂಡಿದ್ದೀವಿ ಆ್ಯಂಡ್ ಆಲ್ಸೋ ಇದು ದಪ್ಪ ಆಗೋಕ್ಕೆ ಶುರುವಾಗುತ್ತೆ. ಸೊ ಆವಾಗ ನಾವು ಇದನ್ನು ಮುಚ್ಚಿಡಬೇಕಾಗತ್ತೆ. ಒಂದು 2 ಮಿನಿಟ್ಸ್ ಮುಚ್ಚಿಟ್ಬಿಟ್ಟು ಸಿಮ್ಮಲ್ಲಿಡಬೇಕು. ಆ್ಯಂಡ್ ನಂತರ ಇದು ತುಂಬ ಚೆನ್ನಾಗಿ ರೆಡಿಯಾಗಿರುತ್ತೆ ಆ್ಯಂಡ್ ಆಲ್ಸೋ ತುಂಬ ಹೆಲ್ದಿ ಕೂಡ ಬಿಕಾಸ್ ಇದಕ್ಕೆ ಯಾವುದೇ ರೀತಿ ಕಾರ್ಬ್ಸ್ ಇರೋದಿಲ್ಲ. ಸ್ವಲ್ಪ ಪ್ರೋಟೀನ್ ಇರುವಂತಹ ಐಟಮ್ ಇದು. ಆ್ಯಂಡ್ ನೀವು ಗ್ರೇವಿ ಕೂಡ ಬಳಸ್ಬೋದು, ಸೂಪ್ ಥರ ಬೇಕಾದ್ರೂ ಕುಡಿಬೋದು. ಆಲ್ಸೋ ಅನ್ನ ಕೂಡ ಕಲಿಸ್ಕೊಳ್ಳೋಕ್ಕೆ ಹಾಕ್ಕೊಳ್ಬೋದು ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಇವಾಗ ಆಗಿದೆ. ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ನಾನು ಇದನ್ನು ಮಧ್ಯಾಹ್ನ ಮತ್ತು ರಾತ್ರಿಗೆ ಸೇರಿಸಿ ಮಾಡಿದ್ದೆ ಆ್ಯಂಡ್ ಇಟ್ ಈಸ್ ವೆರಿ ವೆರಿ ಟೇಸ್ಟಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ಇದನ್ನು ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಆಲ್ಸೋ ನೀವೇನಾದರೂ ನಿಮ್ಮ ರೀಜನ್ನ ಫುಡ್ ಆಗಿದ್ದರೆ ಇದು ಕಮೆಂಟ್ ಮಾಡಿ ಆ್ಯಂಡ್ ಆಲ್ಸೋ ನೀವೇನಂತೀರ ಈ ಸಂಡಿಗೆ ಹುಡುಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಆಲ್ಸೋ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.